ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಧನುಸ್ಸು ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ, ಜುಲೈ ತಿಂಗಳು ಅವರಿಗೆ ಅದೃಷ್ಟದ ಮಾಸವ ಅಥವಾ ಸ್ವಲ್ಪ ಮಟ್ಟಿಗೆ ಪರೀಕ್ಷಿಕಾದಿದೆಯಾ ಅಂತೇಳಿ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈ ಜುಲೈ ತಿಂಗಳು ಧನುಸ್ಸು ರಾಶಿಯವರಿಗೆ ಖಂಡಿತವಾಗಿಯೂ 80% ಅಂದರೆ 80% ಪ್ರಹಶಃ ಲಾಭದಾಯಕ ಮಾಸ. ಯಾವ ರೀತಿ ಯಾವ ವಿಚಾರದಲ್ಲಿ ಲಾಭವನ್ನು ಪಡೆದುಕೊಳ್ತಾರೆ ಅಂತ ನೋಡೋದಾದರೆ, ಪ್ರಮುಖವಾಗಿ ಕುಟುಂಬದಲ್ಲಿರತಕ್ಕಂತಹ ನಿಮ್ಮ ಜವಾಬ್ದಾರಿಯನ್ನು ಈ ಮಾಸ ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಅಂದರೆ ತುಂಬ ಚೆನ್ನಾಗಿ ಅದನ್ನು ತೆಗೆದುಕೊಂಡು ಹೋಗ್ತೀರಿ, ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಿ. ಅದು ನಿಮಗೆ ಖಂಡಿತವಾಗಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಉದ್ಯೋಗಾವಕಾಶಗಳನ್ನು ಲಭಿಸತಕ್ಕಂಥದ್ದು ಈ ಮಾಸದಲ್ಲಿ ತುಂಬ ಜಾಸ್ತಿ ಇರುತ್ತೆ. ನಿಮಗೆ ಆಪರ್ಚುನಿಟಿಗಳು, ಉದ್ಯೋಗದ ಒಳ್ಳೆ ಲಾಭವನ್ನು ನೋಡುವಂತಾಗ್ತೀರಾ. ಹಣಕಾಸು ಈ ಮಾಸ ತುಂಬ ಚೆನ್ನಾಗಿ ಕೂಡಿಡ್ತೀರಿ, ಅಂದರೆ ಸೇವಿಂಗ್ಸ್ ತುಂಬ ಚೆನ್ನಾಗಿ ಮಾಡ್ತೀರಾ. ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೂ ಕೂಡ ಧನುಸ್ಸು ರಾಶಿಯವರಿಗೆ ಲಾಭ ಜಾಸ್ತಿ ಇರುತ್ತೆ. ಈ ಮಾಸ ಕುಟುಂಬದಲ್ಲಿ ಉತ್ತಮ ಅನ್ಯೂನ್ಯತೆಯನ್ನು ನೋಡುವಂತಾಗ್ತೀರಾ. ಒಂದಷ್ಟು ಕೌಟುಂಬಿಕ ಕಲಹಗಳಿಂದ ಈಚೆ ಬಂದು ಕುಟುಂಬದಲ್ಲಿ ನೆಮ್ಮದಿಯನ್ನು ಹಾಗೂ ಶಾಂತಿಯನ್ನು ಕೂಡ ಕಾಣುವಂತಾಗ್ತೀರಾ. ಯಾರು ಸಂತಾನದ ಅಪೇಕ್ಷೆಯಲ್ಲಿದ್ದೀರಿ, ಮದುವೆಯಾಗಿ ತುಂಬ ವರ್ಷಗಳಾಗಿದೆ ಆದರೂ ಕೂಡ ಸಂತಾನವಾಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಕೊಟ್ಟರು ಕೂಡ ಆ ವಿಚಾರದಲ್ಲಿ ಮನಸ್ಸಿಗೆ ಏನೋ ದುಃಖ ಕಾಡ್ತಾ ಇದೆ ಅಂತ ಯಾರು ಅಂದ್ಕೊಳ್ತಿದ್ದೀರಿ, ಅಂಥವ್ರಿಗೆ ಶುಭ ಸುದ್ದಿ ಕಾದಿದೆ. ಖಂಡಿತ ಈ ಮಾಸ ಸಂತಾನದ ವಿಚಾರಕ್ಕೆ ಅಪೇಕ್ಷೆ ಇಟ್ಕೊಂಡಿದ್ದವ್ರಿಗೆ ಒಳ್ಳೆ ಶುಭ ಸುದ್ದಿ ಸಿಗತಕ್ಕಂಥದ್ದು. ಸಂತಾನದ ವಿಚಾರದಲ್ಲಿ ಖಂಡಿತ ಗುಡ್ ನ್ಯೂಸ್ ಸಿಗುತ್ತೆ. ನಿಮ್ಮ ಬುದ್ಧಿ ಚಾತುರ್ಯದಿಂದಲೇ ಈ ಮಾಸ ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತೀರಿ. ಹಾಗೆಯೇ ಈ ಮಾಸ ನೀವು ಆಡತಕ್ಕಂಥ ಮಾತುಗಳೇ ನಿಮ್ಮ ವೈರಿಗಳ ವಿರುದ್ಧ ಜಯತ್ವವನ್ನು ಪ್ರಾಪ್ತಿಸಲು ಒಂದಷ್ಟು ಮಾರ್ಗಗಳು ಹುಡ್ಕೊಳ್ಳುವಂತಾಗತ್ತೆ. ಅಂದರೆ ವಾಕ್ಚಾತುರ್ಯ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಮಾಸ ನಿಮಗೆ. ಯಾರೊಂದಿಗೆ ಎಷ್ಟು ಮಾತನಾಡಬೇಕು, ಯಾರೊಂದಿಗೆ ಯಾವ ಸ್ಟೈಲಲ್ಲಿ ಮಾತಾಡಬೇಕು ಅಂತ ನಿಮ್ಮನ್ನು ನೋಡಿ ಕಲಿಬೇಕು ಅಂತ ಸಮಾಜ ಖಂಡಿತ ಗುರುತಿಸುತ್ತೆ. ಒಂದಷ್ಟು ಜನ ನಿಮ್ಮ ಕೆಲಸ ಕಾರ್ಯವನ್ನು ಇಷ್ಟಪಟ್ಟು ಇನ್ನು ಹೊಸ ಹೊಸ ಅವಕಾಶವನ್ನು ನಿಮ್ಮ ಬಿಸ್ನೆಸ್ಸಲ್ಲಿ ಕೊಡುವಂತರಾಗ್ತಾರೆ. ಉತ್ತಮ ಗಳಿಕೆಯನ್ನು ಈ ಮಾಸ ಗಳಿಸ್ಕೊಳ್ತೀರಿ. ಸಂಪೂರ್ಣ ಮಾಸ ಒಳ್ಳೆ ಬ್ಯುಸಿಯಿಂದ ಇರ್ತೀರಿ. ಕೆಲಸ ಕಾರ್ಯ ಫಂಕ್ಷನ್ಸು ಈ ಥರ ನಿಮ್ಮನ್ನು ನೀವು ತುಂಬ ತೊಡಗಿಸ್ಕೊಂಡ್ಬಿಟ್ಟಿರ್ತೀರಿ. ಹೆಂಗನ್ಸಿರುತ್ತೆ ಅಂದರೆ, ಈ ಮಾಸ ತುಂಬ ಬ್ಯುಸಿ ಆಗಿದ್ದೀನಪ್ಪ, ಈ ಮಾಸ ಬ್ಯುಸಿ ಆದಷ್ಟು ಯಾವ ಮಾಸನೂ ಅಂದರೆ ಯಾವ ತಿಂಗಳು ಕೂಡ ನಾನು ಬ್ಯುಸಿ ಆಗೇ ಇರಲಿಲ್ಲ. ಕೈ ತುಂಬ ಕೆಲಸ, ಒಳ್ಳೆ ಸಂಪಾದನೆ, ಒಂದಷ್ಟು ಫಂಕ್ಷನ್ಸ್ಗಳು ಅಟೆಂಡ್ ಮಾಡಿ ರಿಲೇಟಿವ್ಸು ಫ್ರೆಂಡ್ಸ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ದೂರದ ಪ್ರವಾಸವೂ ಕೂಡ ಮಧ್ಯದಲ್ಲಿ ಒಂದ್ಸರಿ ಹೋಗಿ ಬಂದುಬಿಟ್ಟೆ, ಏನೋ ಮನಸ್ಸಿಗೆ ಸಮಾಧಾನ. ಈ ಥರ ಫುಲ್ಲಿ ಖುಷಿಯಾಗಿ ಸಂಭ್ರಮದಿಂದ ಈ ಮಾಸ ಕಳೆಯುವಂತರಾಗ್ತೀರ. ಹಾಗೆಯೇ ಈ ಮಾಸ ಧನುಸ್ಸು ರಾಶಿಯವರಿಗೆ ಭೂ ಕ್ಷೇತ್ರದಲ್ಲಿ ಹಾಗೂ ಭೂ ವ್ಯವಹಾರದಲ್ಲಿ ಒಳ್ಳೆ ಲಾಭವಾಗುತ್ತೆ. ಯಾರು ತುಂಬ ದಿನಗಳಿಂದ ಭೂಮಿ ಖರೀದಿ ಮಾಡಬೇಕು, ಹೊಲ ಜಮೀನು ಗದ್ದೆಯನ್ನು ಖರೀದಿ ಮಾಡಬೇಕು ಅಂತ ಕಷ್ಟಪಡ್ತಿದ್ದೀರಿ, ಅಂಥವ್ರು ಕೂಡ ಶುಭ ಸುದ್ದಿ. ಖಂಡಿತವಾಗಿಯೂ ಈ ಮಾಸ ಒಳ್ಳೆ ಭೂಮಿಯನ್ನು ಉತ್ತಮ ರೀತಿಯಲ್ಲಿ ಖರೀದಿ ಮಾಡ್ಕೊಳ್ತೀರಿ. ಅದು ಲಾಭದಾಯಕವಾಗಿ ಪರಿವರ್ತನೆ ಆಗುತ್ತೆ. ಹಿಂದೆ ನಿಂತೋಗಿದ್ದಂಥ ಒಂದಷ್ಟು ಕೆಲಸ ಕಾರ್ಯಗಳನ್ನು ಈ ಮಾಸ ಮೂರನೇ ವ್ಯಕ್ತಿಯ ಸಹಾಯ ತೆಗೆದುಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀರಿ. ಅಗೇನ್ ಪ್ಲಸ್ ಪಾಯಿಂಟ್ ನಿಮಗೆ. ಅದು ಶುಭವನ್ನು ಹಾಗೂ ಲಾಭವನ್ನು ಯಥೇಚ್ಛವಾಗಿ ತಂದು ಕೊಡತಕ್ಕಂಥದ್ದಾಗತ್ತೆ. ಮನಸ್ಸಲ್ಲಿರತಕ್ಕಂಥ ಒಂದಷ್ಟು ಗೊಂದಲಗಳು ದೂರವಾಗಿ ಮನಸ್ಸಿಗೆ ಏನೋ ವಿಧವಾದಂಥ ಸಂತೋಷ ಉಲ್ಲಾಸ ಈ ಮಾಸ ವೃದ್ಧಿ ಆಗತಕ್ಕಂಥದ್ದು. ಧನುಸ್ಸು ರಾಶಿಯವರು ಈ ಮಾಸ ಅಪಾಯ ಎನಿಸುವ ಯಾವುದೇ ಕೆಲಸ ಕಾರ್ಯದಲ್ಲಿ ಮೀನ್ಸ್ ಫಿನಾನ್ಷಿಯಲಿ ಹಣಕಾಸಿನ ವಿಚಾರದ ಕೈ ಹಾಕ್ಬೇಡಿ. ಕೈ ಸುಟ್ಕೊಳ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನೀವು ಅನ್ಕೊಂಡ್ಬಿಟ್ಟಿರ್ತೀರಿ, ₹2 ಅಷ್ಟು ದುಡ್ಡು ಹಾಕಿದ್ರೆ ₹10 ಬಂದ್ಬಿಡುತ್ತಪ್ಪ, ಶಾರ್ಟ್ ಟರ್ಮಲ್ಲಿ ಒಳ್ಳೆ ಲಾಭ ನೋಡ್ಬೋದು, ಇದರ ಕಮಿಟ್ಮೆಂಟ್ಸ್ ತೀರಿಸ್ಕೊಬೋದು. ಈ ಉಚ್ಚತನಕ್ಕೆ ಬಿದ್ದು ಹಣಕಾಸನ್ನು ಇನ್ವೆಸ್ಟ್ ಮಾಡಿದ್ರೆ ನಿಮಗಿಂತ ಮೂರ್ಖರು ಮತ್ತೊಬ್ಬರಿಲ್ಲ, ಹಣವನ್ನು ಕಳ್ಕೊಳ್ತೀರಿ. ಯಾವುದೇ ಕಾರಣಕ್ಕೂ ಶೇರು ಮಾರ್ಕೆಟಲ್ಲಿ ಹಣ ಇನ್ವೆಸ್ಟ್ ಮಾಡತಕ್ಕಂಥವ್ರು, ಹಣನ ವಿಚಾರದ ಅಂದರೆ ಲೇವಾದೇವಿಗಳು ಅಥವಾ ಹಣ ಫಿನಾನ್ಸ್ ಮಾಡತಕ್ಕಂಥವ್ರು ಈ ಮಾಸ ತುಂಬ ಜಾಗ್ರತೆ. ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಕೈಲಿರಲಿ, ಇಲ್ಲಾಂದರೆ ದುಂದು ವೆಚ್ಚಗಳು ಜಾಸ್ತಿ ಆಗಿಬಿಡುತ್ತೆ. ಫಿನಾನ್ಷಿಯಲಿ ತುಂಬ ಅಂದರೆ ಕೈಗೆ ಸುಟ್ಕೊಳತಕ್ಕಂಥ ಪರಿಸ್ಥಿತಿ, ತುಂಬ ಲಾಸಸ್ ಆಗೋ ಪರಿಸ್ಥಿತಿ, ಈ ಥರ ನಾನಾ ಖರ್ಚು ವೆಚ್ಚಗಳು ನಿಮಗೆ ಜಾಸ್ತಿ ಆಗತಕ್ಕಂಥದ್ದು. ಇನ್ನು ಈ ಮಾಸ ಧನುಸ್ಸು ರಾಶಿಯವರು ಹೊಸ ಬಿಸ್ನೆಸ್ಸನ್ನು, ಹೊಸ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂತಿದ್ರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಶುಭದಾಯಕ ಲಾಭದಾಯಕ ಖಂಡಿತ ಅಲ್ಲ ಈ ಮಾಸ ನಿಮಗೆ. ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ತುಂಬ ಸೂಕ್ತ. ಈ ಮಾಸ ನಿಮ್ಮ ತಪ್ಪೇ ಇಲ್ಲ ಅಂದರೂ ಯಾರೋ ನಿಮ್ಮನ್ನು ಪ್ರೊವೋಕ್ ಮಾಡಿ ತಪ್ಪಿತಸ್ಥ ಸ್ಥಾನ ನಿಲ್ಲಿಸ್ಕೊಳತಕ್ಕಂಥ ಪರಿಸ್ಥಿತಿ ಬರುತ್ತೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಧನುಸ್ಸು ರಾಶಿಯವರು 2 ಬಾರಿ ಯೋಚನೆ ಮಾಡಿ ತದನಂತರ ನಿರ್ಧಾರ ತೆಗೆದುಕೊಳ್ಳಿ. ಯಾರೋ ಬಂದು ಹೇಳ್ಬಿಡ್ತಾರೆ, ಆತ ಈಗ ಹೇಳ್ದ ಅಥವಾ ಈಗ ಕನ್ವೆ ಮಾಡ್ದ ಈಗಾಯಿತು ಅಂತ ಆ ವಿಚಾರವಾಗಿ ತಲೆ ಕೆಡಿಸ್ಕೊಂಡು ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ಬೇಡಿ. ಹಾಗೂ ಮಾನಸಿಕವಾಗಿ ಅವ್ರ ಜೊತೆ ಸ್ವಲ್ಪ ಸಂಪರ್ಕಗಳನ್ನು ಬೆಳೆಸ್ಕೊಂಡು ನಿಮ್ಮ ತನವನ್ನು ನೀವು ಕಳ್ಕೊಳ್ಬೇಡಿ. ಈ ಮಾಸ ಎಷ್ಟು ಆಕ್ಟಿವ್ ಆಗಿರ್ತೀರೋ ಅಷ್ಟು ಲಾಭದಾಯಕ. ಸ್ವಲ್ಪ ಕೆಲಸದಲ್ಲಿ ಅಡೆತಡೆಗಳು ಸ್ವಲ್ಪ ಜಾಸ್ತಿ ಬಾಧಿಸುತ್ತೆ.
ನಂಬಿದವರೇ ಮಧ್ಯದಲ್ಲಿ ಕೈ ಕೊಡತಕ್ಕಂಥ ಚಾನ್ಸಸ್ ಇರುತ್ತೆ. ಅನ್ಕೊಂಡಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಸ್ವಲ್ಪ ರೀಚ್ ಆಗ್ತಾ ಇಲ್ವಾ ಅಂತ ಮನಸ್ಸು ಸ್ವಲ್ಪ ಕುಗ್ಗತಕ್ಕಂಥ ಪರಿಸ್ಥಿತಿಯು ಬರುತ್ತೆ. ಜೊತೆಗೇಳಬೇಡಿ, ಸ್ವಲ್ಪ ಧೈರ್ಯವಾಗಿ ಮುನ್ನುಗ್ಗಿ ಲಾಭ ಯಶಸ್ಸು ಖಂಡಿತವಾಗುತ್ತೆ. ಈ ಮಾಸ ಧನುಸ್ಸು ರಾಶಿಯವರು ವೆಂಕಟೇಶ್ವರನ ಆರಾಧನೆ ಮಾಡಿ, ಮಹಾಶ್ರೀನಿವಾಸ ಬಾಲಾಜಿ ನಿಮ್ಮೆಲ್ಲರ ಸಂಕಷ್ಟವನ್ನು ದೂರ ಮಾಡಿ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಖಂಡಿತ ಈಡೇರಿಸ್ಕೊಳ್ತಾನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನು ಯಾರು ಫಾಲೋ ಮಾಡ್ತಾ ಇಲ್ಲ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನ ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ. ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ಹಾಗೂ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೇನೆ.